ಹಲೋ ಆ್ಯಂಡ್ ವೆಲ್ಕಮ್ ಟು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಇನ್ವೆಸ್ಟರ್ ಮತ್ತು ಟ್ರೇಡರ್ಗಳಿಗೆ ಟ್ಯಾಕ್ಸ್ಗಳು ಹೇಗೆ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋರನ್ನು ಮೂರು ವಿಧದಲ್ಲಿ ನಾವು ವಿಂಗಡಿಸ್ಬೋದು. ಒಂದು ಇನ್ವೆಸ್ಟರ್, ಇನ್ನೊಂದು ಟ್ರೇಡರ್, ಇನ್ನೊಂದು ಇನ್ವೆಸ್ಟರ್ ಆ್ಯಂಡ್ ಟ್ರೇಡರ್ ಬೋತಾಗಿ ವಿಂಗಡಿಸ್ಬೋದು. ಇನ್ವೆಸ್ಟರ್ ಅಂತ ಹೇಳಿದ್ರೆ ನಾನು ಮುಂಚೆನೇ ಸಹ ಎಕ್ಸ್ಪ್ಲೇನ್ ಮಾಡಿದ್ದೆ, ಷೇರುಗಳನ್ನು ದೀರ್ಘಕಾಲದವರೆಗೆ ಖರೀದಿಸಿ ಇಟ್ಕೊಳ್ಳೋರನ್ನು ಇನ್ವೆಸ್ಟರ್ ಅಂತ ಕರೀತಾರೆ. ಅದೇ ರೀತಿ ಟ್ರೇಡರ್ ಯಾರಪ್ಪ ಅಂತ ಹೇಳಿದ್ರೆ ಯಾರು ಸಣ್ಣ ಅವಧಿಗೆ ಶೇರ್ಸನ್ನು ಖರೀದಿಸಿ ಅಲ್ಲಿ ಆಗುವ ಬದಲಾವಣೆಯನ್ನು, ಶೇರ್ಗಳಲ್ಲಾಗುವ ಏರುಪೇರುಗಳನ್ನು ಕ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಅವರನ್ನು ಟ್ರೇಡರ್ ಅಂತ ಕರಿತೀವಿ. ಅದೇ ರೀತಿ F&O ಅಲ್ಲಿ ಯಾರು ಟ್ರೇಡ್ ಮಾಡ್ತಾರೆ ಅವರನ್ನು ಸಹ ನಾವು ಟ್ರೇಡರ್ ಅಂತ ಕರಿತೀವಿ, ಇನ್ವೆಸ್ಟರ್ ಅಂತ ಕರೆಯಲ್ಲ. ಸೊ ಈ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ನಿಂದ ಬಂದ ಹಣವನ್ನು ನಾವು 4 ವಿಧವಾಗಿ ವಿಂಗಡಿಸಬಹುದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್, ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್, ಅದೇ ರೀತಿ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ. ಸೊ ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಯಾವುದೋ ಒಂದು ಆಸ್ತಿಯನ್ನು, ಅಸೆಟನ್ನು ಮಾರಿದ್ರಿಂದ ಬರುವಂಥ ಲಾಭವನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ಬಟ್ ಷೇರು ಮಾರುಕಟ್ಟೆ ದೃಷ್ಟಿಯಿಂದ ನೋಡೋದಾದರೆ ಯಾವುದೊಂದು ಶೇರ್ಸ್ ಅಥವಾ ಮ್ಯೂಚುವಲ್ ಫಂಡನ್ನು 1 ವರ್ಷಕ್ಕಿಂತ ಹೆಚ್ಚು ಕಾಲ ಹೊಂದಿದ್ದು ನಂತರ ಅವುಗಳನ್ನು ಮಾರಾಟ ಮಾಡಿದರೆ ಅದರಿಂದ ಬರುವ ಲಾಭವನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ಸೊ ಮಿನಿಮಮ್ ಅಂದರೂ ನಾವು 1 ವರ್ಷ ಒಂದು ಶೇರ್ಸ್ ಅಥವಾ ಮ್ಯೂಚುವಲ್ ಫಂಡನ್ನು ಹೊಂದಿರಬೇಕಾಗತ್ತೆ. ಸೊ ಮಿನಿಮಮ್ 1 ವರ್ಷದ ನಂತರ ಹೊಂದಿದ್ದು ಅದರ ನಂತರ ಮಾರಿದರೆ ಅದರಿಂದ ಬರುವ ಲಾಭವನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ಸಪೋಸ್ ಲಾಸ್ ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಹೇಳ್ತೀವಿ. ಸೊ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಹಾಕುವಂಥ ಟ್ಯಾಕ್ಸನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಕರಿತೀವಿ. 2018ರ ಬಜೆಟ್ನ ನಂತರ ಇದನ್ನು ಹಾಕಲಾಗುತ್ತೆ. ಇದಕ್ಕಿಂತ ಮೊದಲು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಟ್ಯಾಕ್ಸ್ ಇರಲಿಲ್ಲ. ಸೊ ಇದರ ಪ್ರಕಾರ ಇದನ್ನು 2018ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಇದರ ಪ್ರಕಾರ 1 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ಸ್ ಗೇನ್ಸ್ ಇದ್ದರೆ ಇದನ್ನು ನಾವು 10% ಟ್ಯಾಕ್ಸ್ ಆಗಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಇಲ್ಲೊಂದು ನನ್ನ ಶೇರ್ಸ್ ಪರ್ಚೇಸ್ ಡೀಟೇಲ್ಸ್ ಇದೆ ಅಂತ ಇಟ್ಕೊಳ್ಳಿ. ನಾನು ಜೂನ್ 2018ರಲ್ಲಿ 10,000 ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡ್ತೀನಿ. ಸೊ ನನ್ನ ಪರ್ಚೇಸಿಂಗ್ ಪ್ರೈಸ್ 100 ರೂಪಾಯಿ ಇರುತ್ತೆ. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಇಲ್ಲಿ ನನಗೆ 10 ಲಕ್ಷ ಆಗುತ್ತೆ. ಅದೇ ರೀತಿ ಪುನಃ ಅದೇ ಶೇರ್ಸನ್ನು ನಾನು ಜನವರಿ 2019ಕ್ಕೆ ಪರ್ಚೇಸ್ ಮಾಡ್ತೀನಿ. ಸೊ ನನ್ನ ಕ್ವಾಂಟಿಟಿ 5,000 ಆಗುತ್ತೆ. ಸೊ ನಾನು 150 ರೂಪಾಯಿಗೆ ಪರ್ಚೇಸ್ ಮಾಡ್ತೀನಿ. 7.5 ಲಕ್ಷ ಆಗುತ್ತೆ ನನ್ನ ಇನ್ವೆಸ್ಟ್ಮೆಂಟ್. ಸೊ ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ 17.5 ಲಕ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಹೀಗೆ ಪರ್ಚೇಸ್ ಮಾಡಿದ ಶೇರ್ಸನ್ನು ನಾನು ಆಗಸ್ಟ್ 2019ನಲ್ಲಿ ಸೇಲ್ ಮಾಡ್ತೀನಿ. ಸೊ ನನ್ನ ಹತ್ರ 15,000 ಕ್ವಾಂಟಿಟಿ ಇತ್ತು. ಸೊ ಆಗ ಪ್ರೈಸ್ 200 ಇತ್ತು. ಸೊ ಟೋಟಲ್ ರಿಟರ್ನ್ ನನಗೆ 30 ಲ್ಯಾಕ್ ಬರುತ್ತೆ. ಸೊ ಇಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 17.5 ಲಕ್ಷ ಆಗುತ್ತೆ. ಸೊ ನನ್ನ ನೆಟ್ ಪ್ರಾಫಿಟ್ ಏನಾಗುತ್ತೆ 12.5 ಲಕ್ಷ ಆಗುತ್ತೆ. ಬಟ್ ಇಲ್ಲಿ ಹೇಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ರೀಟ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು ಜೂನ್ 2018. ಸೊ ಮಾರಾಟ ಮಾಡಿದ್ದು ಆಗಸ್ಟ್ 2019. ಸೊ ಇಲ್ಲಿ 1 ವರ್ಷ ಆಯಿತು. ಬಟ್ ಸೆಕೆಂಡ್ ಪರ್ಚೇಸ್ ಮಾಡಿದ್ದು ಜನವರಿ 2019, ಮಾರಾಟ ಮಾಡಿದ್ದು ಆಗಸ್ಟ್, ಇಲ್ಲಿ 1 ವರ್ಷ ಆಗಲಿಲ್ಲ. ಹೀಗಾಗಿ ನಾನು 12.5 ವರ್ಷಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸನ್ನು, ಟೋಟಲಿ 12.5 ವರ್ಷಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸನ್ನು ಪೇ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಅಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ 10,000 × 100 ಅಂತ ಹೇಳಿದರೆ 10,000 ಕ್ವಾಂಟಿಟಿಯನ್ನು 100ಗೆ ಪರ್ಚೇಸ್ ಮಾಡಿ 200ಗೆ ಮಾರ್ತೀನಿ. ಸೊ ಇಲ್ಲಿ ನನಗೆ 100 ರೂಪಾಯಿ ಲಾಭ ಆಗುತ್ತೆ. ಸೊ ಟೋಟಲಿ ಲಾಭ ಇಲ್ಲಿ 10 ಲ್ಯಾಕ್ ಆಗುತ್ತೆ. ನೆಕ್ಸ್ಟ್ 5,000 ಕ್ವಾಂಟಿಟಿಯನ್ನು 200ಗೆ ಮಾರ್ತೀನಿ. ಸೊ 150ಗೆ ಪರ್ಚೇಸ್ ಮಾಡಿರ್ತೀನಿ. ಸೊ 5,000 ಕ್ವಾಂಟಿಟಿಯಲ್ಲಿ ನನಗೆ 50 ಪ್ರಾಫಿಟ್ ಆಗುತ್ತೆ, 2.5 ಲಕ್ಷ. ಸೊ ಈ 10 ಲ್ಯಾಕ್ಗೆ ಮಾತ್ರ 10 ಲ್ಯಾಕ್ ಪ್ರಾಫಿಟ್ ಮಾತ್ರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಬರುತ್ತೆ. ಉಳಿದದ್ದು 2.5 ಲಕ್ಷ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಹೋಗುತ್ತೆ. ಯಾಕಂತ ಹೇಳಿದ್ರೆ ಈ 2ನೇ ಬಾರಿ ಪರ್ಚೇಸ್ ಮಾಡಿದ್ದು 1 ವರ್ಷ ಇಟ್ಕೊಳ್ಳಿಲ್ಲ, ಕೇವಲ ಜೂನಲ್ಲಿ ಪರ್ಚೇಸ್ ಮಾಡಿದ್ದು ಮಾತ್ರ 1 ವರ್ಷ ಆಗೋದ್ರಿಂದ ನಾನು ಒಟ್ಟಿಗೆ ಸೇಲ್ ಮಾಡಿದರೂ ಸಹ ಅದನ್ನು ನಾವು ಡಿಫ್ರೆಂಟಾಗಿ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಈ ಇನ್ಕಮನ್ನು ನಾವು ಸಪ್ರೇಟ್ 2 ರೀತಿಯಲ್ಲಿ ಟ್ರೀಟ್ ಮಾಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ
10 ಲ್ಯಾಕಿಗೆ 10% ನಾವು ಕೊಡಬೇಕಾಗತ್ತೆ. ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ 15% ಇದೆ, ಅದು ಮುಂದೆ ಬರುತ್ತೆ. ನಾವು ಡಿಫ್ರೆಂಟ್ ಟೈಮಲ್ಲಿ ಶೇರ್ಸನ್ನು ಪರ್ಚೇಸ್ ಮಾಡಿದರೂ ಸಹ ಅದನ್ನು ಟ್ರೀಟ್ಮೆಂಟ್ಗೆ ಬೇರೆ ರೀತಿಯಾಗಿ ಈ ರೀತಿಯಾಗಿ ತಗೊಳ್ಳೇಬೇಕಾಗತ್ತೆ. ಅದೇ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಆಗುತ್ತೆ. ನಾನು ಹೇಳಿದೆ, ಇನ್ ಕೇಸ್ ನಾವು ಒಂದು ಶೇರ್ಸನ್ನು 1 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡ್ವಿ, ಅದನ್ನು ಮಾರಾಟ ಮಾಡಿದಾಗ ನಮಗೆ ಲಾಸ್ ಆದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ. ಇದನ್ನು ಕೇವಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಮಾತ್ರ ಸೆಟ್ ಆಫ್ ಮಾಡ್ಬೋದು, ಮತ್ತು ಬೇರೆ ಯಾವ ಗೇನ್ ಒಂದಿಗೂ ಸಹ ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಈ ವರ್ಷ ನನಗೆ 1 ಲಕ್ಷ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ, ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಬಂದ ಹಣದಿಂದ. ಆ ಹಣವನ್ನು ನಾನು ಬೇರೆ ಯಾವ ಗೇನ್ನೊಂದಿಗೆ ನಾನು ಬೇರೆ ಶಾರ್ಟ್ ಟರ್ಮ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಬೇರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತೀನಿ. ಸೊ ಅದರಿಂದ ನನಗೊಂದಿಷ್ಟು ಗೇನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಬಟ್ ಆ ಗೇನ್ನೊಂದಿಗೆ ಇದನ್ನು ಕಳೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೇವಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನೊಂದಿಗೆ ಮಾತ್ರ ಕಳೆದು ಸೆಟ್ ಆಫ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು 2 ಶೇರ್ಸನ್ನು ಈ ಸಲ ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಒಂದರಲ್ಲಿ ನನಗೆ 2 ಲಕ್ಷ ಪ್ರಾಫಿಟ್ ಆಗುತ್ತೆ, ಇನ್ನೊಂದರಲ್ಲಿ 50,000 ಲಾಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ ನನ್ನ ನೆಟ್ ಕ್ಯಾಪಿಟಲ್ ಗೇನ್ 1.5 ಲಕ್ಷ ಅಂತ ಟ್ರೇಡ್ ಮಾಡ್ಬೋದು. ಯಾಕಂತೇಳಿದ್ರೆ ಲಾಂಗ್ ಟರ್ಮಲ್ಲಿ ಒಂದರಲ್ಲಿ ನನಗೆ 2 ಲಕ್ಷ ಪ್ರಾಫಿಟ್ ಆಗಿದೆ, ಇನ್ನೊಂದರಲ್ಲಿ ಲಾಸ್ ಆಗೋದ್ರಿಂದ ಆ ಗೇನ್ ಒಟ್ಟಿಗೆ ನಾನು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಬಟ್ ಬೇರೆ ಯಾವುದೋ ರೀತಿಯಲ್ಲಿ ನನಗೆ ಗೇನ್ ಆಯಿತು, ನಾನು ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲಿ ನನಗೆ ಗೇನ್ ಆಯಿತು, ಆ ಗೇನ್ನೊಂದಿಗೆ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ನಾವು ಸೆಟ್ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಈ ಲಾಸನ್ನು ನಾವು ನೆಕ್ಸ್ಟ್ ಇಯರ್ವರೆಗೂ ಕ್ಯಾರಿ ಮಾಡ್ಬೋದು, ಅಂದರೆ 8 ವರ್ಷದವರೆಗೆ ಕ್ಯಾರಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, 2019ರಲ್ಲಿ ನಾನು 50,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ. ಅದನ್ನು ನಮಗೆ ಬೇರೆ ಯಾವುದೋ ಗೇನ್ನೊಂದಿಗೆ ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾನು ಆ ಲಾಸನ್ನು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡ್ತೀನಿ. ಸೊ ನೆಕ್ಸ್ಟ್ ಇಯರ್ ನನಗೆ 1 ಲಕ್ಷ ಪ್ರಾಫಿಟ್ ಆಯಿತು ಅಂತ ಇಟ್ಕೊಳ್ಳಿ. ಆಗ ಈ 50,000 ನಾನು ಲೆಸ್ ಮಾಡಿಕೊಂಡು, ಲಾಸನ್ನು ಲೆಸ್ ಮಾಡಿ 50,000 ಮಾತ್ರ ನನ್ನ ನೆಟ್ ಗೇನ್ ಅಂತ ತಿಳಿಸ್ಬೋದು. ಸೊ ಹೀಗೆ 8 ವರ್ಷದವರೆಗೆ ನಮ್ಮ ಲಾಸನ್ನು ಕ್ಯಾರಿ ಮಾಡ್ಬೋದು. ಸೊ 31/3/2018ಕ್ಕಿಂತ ಮುಂಚೆ ಈ ಲಾಂಗ್ ಟರ್ಮ್ ಟ್ಯಾಕ್ಸ್ ಇರಲಿಲ್ಲ. ಹಾಗಾಗಿ ಈ ಲಾಂಗ್ ಟರ್ಮ್ ಲಾಸನ್ನು ನಾವು ಬೇರೆ ಹೆಡ್ನೊಟ್ಟಿಗೆ ಸೆಟ್ ಆಫ್ ಮಾಡಲಿಕ್ಕೆ ಆಗದಿರುವ ಕಾರಣಕ್ಕಾಗಿ ಇದನ್ನು ನಾವು ಡೆಡ್ ಲಾಸ್ ಅಂತಲೇ ಕರಿತಾ ಇದ್ವಿ. ಯಾಕಂತ ಹೇಳಿದ್ರೆ ಲಾಂಗ್ ಟರ್ಮ್ ಗೇನ್ ಆದಾಗ ಅದಕ್ಕೆ ಟ್ಯಾಕ್ಸ್ ಇರಲಿಲ್ಲ. ಸೊ ಇನ್ ಕೇಸ್ ಲಾಸ್ ಆದರೆ ಅದನ್ನು ನಾವು ಬೇರೆ ಗೇನ್ ಒಟ್ಟಿಗೆ ಸೆಟ್ ಆಫ್ ಮಾಡಲಿಕ್ಕೆ ಆಗದಿರೋ ಕಾರಣದಿಂದ ಈ ಲಾಸನ್ನು ನಾವು ಡೆಡ್ ಲಾಸ್ ಅಂತ ಕರಿತಿದ್ವಿ. ನೆಕ್ಸ್ಟ್ ಬರುವಂಥದ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ. ಯಾವುದೇ ಒಂದು ಶೇರ್ ಅಥವಾ ಮ್ಯೂಚುವಲ್ ಫಂಡನ್ನು 1 ವರ್ಷದ ಒಳಗೆ ನಾವು ಏನಾದರೂ ಪರ್ಚೇಸ್ ಅಥವಾ ಸೇಲ್ ಮಾಡಿ ಬರುವಂಥ ಲಾಭವನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು 15% ಟ್ಯಾಕ್ಸನ್ನು ಕೊಡಲೇಬೇಕಾಗತ್ತೆ. ಸೊ ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಯಾವುದೇ ಇದ್ದರೂ 5, 20, 30 ಈ ರೀತಿ ಯಾವ ಟ್ಯಾಕ್ಸ್ ಸ್ಲ್ಯಾಬ್ ಇದ್ದರೂ ಸಹ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ನಾವು 15% ಟ್ಯಾಕ್ಸನ್ನು ಕೊಡಲೇಬೇಕಾಗತ್ತೆ. ಒಂದು ವೇಳೆ ನಮ್ಮ ಟೋಟಲ್ ಇನ್ಕಮ್ ನಮ್ಮ ಟ್ಯಾಕ್ಸ್ ಲಿಮಿಟ್ ಒಳಗಡೆ ಇದ್ದರೆ, ಅಂದರೆ 2.5 ಲಕ್ಷ, ಅಂದರೆ ಫೈನಾನ್ಷಿಯಲ್ ಇಯರ್ 2019-20ಗೆ 2.5 ಲಕ್ಷ ಒಳಗೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೂ ಸಹ ಅಲ್ಲಿ ನಾವು ಟ್ಯಾಕ್ಸನ್ನು ಪೇ ಮಾಡಬೇಕಾಗಿಲ್ಲ. ಯಾಕಂದರೆ ನಮ್ಮ ಟ್ಯಾಕ್ಸ್ ಲಿಮಿಟ್ ಒಳಗೆ ನಮ್ಮ ಟೋಟಲ್ ಇನ್ಕಮ್ ಇರೋದ್ರಿಂದ ಟ್ಯಾಕ್ಸನ್ನು ಪೇ ಮಾಡಬೇಕಾಗಿಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ಆದರೆ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ನಾವು 15% ಟ್ಯಾಕ್ಸನ್ನು ಕೊಡಲೇಬೇಕು. ಅದರ ಒಂದು ಉದಾಹರಣೆಯನ್ನು ನೋಡೋಣ. ನನಗೆ ಬೇರೆ ಬಿಸ್ನೆಸ್ಸಿಂದ 3.5 ಲಕ್ಷ ಈ ವರ್ಷ ಇನ್ಕಮ್ ಬಂತು ಅಂತ ಇಟ್ಕೊಳ್ಳಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ನಾನು ಈ ವರ್ಷದಲ್ಲಿ ಒಂದಷ್ಟು ಶೇರ್ಸನ್ನು ಪರ್ಚೇಸ್ ಮಾಡಿದ್ರಿಂದ ನನಗೆ 1 ಲಕ್ಷ ಗೇನ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ನನ್ನ ಈ ವರ್ಷ ಟ್ಯಾಕ್ಸ್ಗೆ ಟೋಟಲ್ ಇನ್ಕಮ್ 4.5 ಲಕ್ಷ ಆಗುತ್ತೆ. ಸೊ ಈ 4.5 ಲಕ್ಷದಲ್ಲಿ 2.5 ಲಕ್ಷ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ ಅಂತ ಇಟ್ಕೊಳ್ಳಿ. ಸೊ ನನ್ನ ನೆಟ್ ಟ್ಯಾಕ್ಸೇಬಲ್ ಇನ್ಕಮ್ 2 ಲಕ್ಷ ಆಗುತ್ತೆ. ಆದರೆ ಇಲ್ಲಿ ಈ 2 ಲಕ್ಷದಲ್ಲಿ 1 ಲಕ್ಷ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇರೋದ್ರಿಂದ ಆ 1 ಲಕ್ಷಕ್ಕೆ ನಾನು 15% ಟ್ಯಾಕ್ಸನ್ನು ಕೊಡಬೇಕು. ಉಳಿದ 1 ಲಕ್ಷಕ್ಕೆ ನಾರ್ಮಲಿ ನಮ್ಮ ಇನ್ಕಮ್ಗೆ ಎಷ್ಟು ಟ್ಯಾಕ್ಸ್ ರೇಟ್ ಇರುತ್ತೆ, ಸೊ 5% ನಾರ್ಮಲ್ ರೇಟಲ್ಲಿ ಟ್ಯಾಕ್ಸನ್ನು ಕೊಡಬೇಕು. ಸೊ ಇದು ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಈ ರೀತಿ ಟ್ರೀಟ್ ಮಾಡಬೇಕಾಗತ್ತೆ. ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಇನ್ ಕೇಸ್ ನಮಗೆ ಈ ಶಾರ್ಟ್ ಟರ್ಮಲ್ಲಿ ನಾವು ಟ್ರೇಡ್ ಮಾಡಿ ಲಾಸ್ ಆದರೆ ಇದನ್ನು ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನೊಂದಿಗೂ ಸೆಟ್ ಆಫ್ ಮಾಡ್ಬೋದು. ಅದೇ ರೀತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನೊಂದಿಗೂ ಸೆಟ್ ಆಫ್ ಮಾಡ್ಬೋದು. ಅದೇ ರೀತಿ 8 ವರ್ಷದವರೆಗೂ ಕ್ಯಾರಿ ಮಾಡ್ಬೋದು. ಉದಾಹರಣೆಗೆ ನನಗೆ ಈ ವರ್ಷ ಲಾಂಗ್ ಟರ್ಮಲ್ಲಿ 1 ಲಕ್ಷ ಪ್ರಾಫಿಟ್ ಆಯಿತು ಅಂತ ಇಟ್ಕೊಳ್ಳಿ ಲಾಂಗ್ ಟರ್ಮ್ ಕ್ಯಾಪಿಟಲಲ್ಲಿ. ಅದೇ ರೀತಿ ಶಾರ್ಟ್ ಟರ್ಮಲ್ಲಿ 50,000 ಲಾಸ್ ಆಯಿತು ಅಂತ ಇಟ್ಕೊಳ್ಳಿ. ಸೊ ಅದನ್ನು ನಾನು ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನೊಂದಿಗೆ ಸೆಟ್ ಆಫ್ ಮಾಡಿಕೊಂಡು ನನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಕೇವಲ 50,000 ಅಂತ ತಿಳಿಸ್ಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಬರುವಂಥದ್ದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ.
ಈಕ್ವಿಟಿ ಸ್ಟಾಕ್ನಲ್ಲಿ ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡಿ ಬಂದ ಪ್ರಾಫಿಟನ್ನು ಈ ಕ್ಯಾಟಗರಿಗೆ ಸೇರಿಸಲಾಗುತ್ತೆ. ಅಂತೇಳಿದರೆ ನಾವು ಈಕ್ವಿಟಿ ಸ್ಟಾಕ್ಸಲ್ಲಿ ಇಂಟ್ರಾಡೇ ಟ್ರೇಡಿಂಗನ್ನು ಮಾಡಿ ನಮಗೆ ಬರುವ ಪ್ರಾಫಿಟನ್ನು ಈ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಈ ಕ್ಯಾಟಗರಿಗೆ ಸೇರಿಸಲಾಗುತ್ತೆ. ಇದರಿಂದ ಬಂದ ಆದಾಯವನ್ನು ನಮ್ಮ ಬೇರೆ ಬಿಸ್ನೆಸ್ನ ಆದಾಯ ಏನಿರುತ್ತೆ ಅದರ ಜೊತೆ ಸೇರಿಸಿ ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಕಟ್ಟಿದರೆ ಆಯಿತು. ನಾವು ಟ್ಯಾಕ್ಸ್ಗೆ ಬೇರೆ ಬೇರೆ ರೀತಿ ಇನ್ಕಮ್ ಬಂದಿರುತ್ತೆ. ಸೊ ಅದೇ ರೀತಿ ಇದು ಒಂದು ಇನ್ಕಮ್ ಅಂತ ಆ್ಯಡ್ ಮಾಡಿ ನಮ್ಮ ನಾರ್ಮಲ್ ಟ್ಯಾಕ್ಸ್ ರೇಟ್ ಏನಿದೆ 5 ಇರ್ಬೋದು, ಆ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಇದನ್ನು ಕಟ್ಟಿದರೆ ಆಗುತ್ತೆ. ಒಂದು ವೇಳೆ ನಮಗೆ ಇಂಟ್ರಾಡೇ ಟ್ರೇಡಿಂಗ್ ಈಕ್ವಿಟಿಯಲ್ಲಿ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂಡರಲ್ಲಿ ಲಾಸ್ ಆದರೆ, ಇಂಟ್ರಾಡೇ ಟ್ರೇಡಿಂಗಲ್ಲಿ ಈಕ್ವಿಟಿ ಸ್ಟಾಕ್ಸಲ್ಲಿ ಲಾಸ್ ಆದರೆ ಇದನ್ನು ಬೇರೆ ಆದಾಯದವರೆಗೆ ಜೊತೆಗೆ ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ಪ್ರಾಫಿಟ್ ಆದರೆ ಮಾತ್ರ ಬೇರೆ ಆದಾಯ ಜೊತೆ ಸೇರಿಸಿ ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಕಟ್ಬೋದು. ಬಟ್ ಲಾಸ್ ಆದರೆ ಬೇರೆ ಯಾವುದೇ ಆದಾಯ ಜೊತೆ ಇದನ್ನು ಸೆಟ್ ಆಫ್ ಮಾಡಲಿಕ್ಕೆ ಆಗಲ್ಲ. ಸೆಟ್ ಆಫ್ ಅಂತ ಹೇಳಿದರೆ ಆ ಆದಾಯದಲ್ಲಿ ಈ ಲಾಸನ್ನು ಮೈನಸ್ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಬದಲಾಗಿ ಆ ಲಾಸನ್ನು ನಾವು ನೆಕ್ಸ್ಟ್ 4 ವರ್ಷದವರೆಗೂ ಕ್ಯಾರಿ ಮಾಡ್ಬೋದು. ನೆಕ್ಸ್ಟ್ ವರ್ಷ ಏನಾದರೂ ಪ್ರಾಫಿಟ್ ಆದರೆ ಆ ಪ್ರಾಫಿಟಲ್ಲಿ ನೆಕ್ಸ್ಟ್ ವರ್ಷ ನಮಗೆ ಈ ಇಂಟ್ರಾಡೇ ಟ್ರೇಡಿಂಗಲ್ಲಿ ಈಕ್ವಿಟಿ ಸ್ಟಾಕ್ನಲ್ಲಿ ಏನಾದರೂ ಪ್ರಾಫಿಟ್ ಆದರೆ ಆ ಪ್ರಾಫಿಟಲ್ಲಿ ಈ ಲಾಸನ್ನು ಕಳೆದು ಅಲ್ಲಿ ಇದನ್ನು ಸೆಟ್ ಮಾಡ್ಕೊಳ್ಬೋದು. ಬಟ್ ಬೇರೆ ಇನ್ಕಮ್ ಜೊತೆ ಇದನ್ನು ಸೆಟ್ ಅಪ್ ಮಾಡಲಿಕ್ಕಾಗಲ್ಲ. ಸೊ ನೆಕ್ಸ್ಟ್ ನಾವು 4 ವರ್ಷದವರೆಗೂ ಸಹ ಇದನ್ನು ಕ್ಯಾರಿ ಮಾಡ್ಬೋದು ಈ ಲಾಸನ್ನು. ಫಾರ್ ಎಕ್ಸಾಂಪಲ್ ಈ ಫಿನಾನ್ಷಿಯಲ್ ಇಯರ್ನಲ್ಲಿ 1.5 ಲಕ್ಷ ಲಾಸ್ ಆಗಿದೆ ಅಂತ ಇಟ್ಕೊಳ್ಳಿ. ಇದನ್ನು ನಾವು ಬೇರೆ ಯಾವ ಇನ್ಕಮ್ ಜೊತೆನಿಗೂ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಬದಲಾಗಿ ಇದನ್ನು ನಾವು ಮುಂದಿನ ವರ್ಷಕ್ಕೆ ಕ್ಯಾರಿ ಮಾಡ್ಬೋದು. ಮುಂದಿನ ವರ್ಷ ಟ್ರೇಡಿಂಗ್ನಲ್ಲಿ 1 ಲಕ್ಷ ಪ್ರಾಫಿಟ್ ಆಯಿತು ಅಂತ ಇಟ್ಕೊಳ್ಳಿ. ಆಗ 1.5 ಲಕ್ಷ ಲಾಸನ್ನು ಮೈನಸ್ ಮಾಡಿ ಈ ವರ್ಷ ನಾವು ಕೇವಲ 50,000 ಲಾಸ್ ಅಂತ ತೋರಿಸಿ, ಸೊ ಉಳಿದ 50,000 ಲಾಸನ್ನು ಮುಂದಿನ ವರ್ಷಕ್ಕೆ ಕ್ಯಾರಿ ಮಾಡಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಬರುವಂಥದ್ದು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿ ಬಂದ ಪ್ರಾಫಿಟನ್ನು ಈ ಕ್ಯಾಟಗರಿಯಲ್ಲಿ ನಾವು ಹಾಕ್ತೀವಿ. ಇದನ್ನು ನಾವು ನಾನ್ ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಕರಿತೀವಿ. ಯಾವ ಅಮೌಂಟ್ ನಮಗೆ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡ್ ಮಾಡಿ ಸಿಗುತ್ತೆ ಇದನ್ನು ನಾನ್ ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಕರಿತೀವಿ. ಸೊ ಇದನ್ನು ಅಷ್ಟೇ ನಮ್ಮ ಬೇರೆ ಇನ್ಕಮ್ ಜೊತೆ ಸೇರಿಸಿ ನಾವು ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಇದರಲ್ಲಿ ಸಹ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿದರೆ ಸಾಕು. ಒಂದು ವೇಳೆ ಎಫ್ ಆ್ಯಂಡ್ ಓ ಟ್ರೇಡಲ್ಲಿ ನಮಗೆ ಲಾಸ್ ಆದರೆ ಅದನ್ನು ಬೇರೆ ಇನ್ಕಮ್ ಜೊತೆನೂ ಸಹ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಎಕ್ಸೆಪ್ಟ್ ಸ್ಯಾಲ್ರಿ ಇನ್ಕಮ್ ಜೊತೆ ಒಂದನ್ನು ಬಿಟ್ಟು ಮತ್ತು ಬೇರೆ ಇನ್ಕಮ್ ಜೊತೆ ನಾವಿಲ್ಲಿ ಅಡ್ಜಸ್ಟ್ ಮಾಡಿ ನಮ್ಮ ಇನ್ಕಮನ್ನು ತೋರಿಸ್ಬೋದು. ಅಡ್ಜಸ್ಟ್ ಆಗದೆ ಉಳಿದ ಲಾಸ್ ಏನಿರ್ತದೆ ಅದನ್ನು ನಾವು ನೆಕ್ಸ್ಟ್ 8 ವರ್ಷದವರೆಗೆ ಕ್ಯಾರಿ ಮಾಡ್ಬೋದು ಮತ್ತು ಆ ಲಾಸನ್ನು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಬಟ್ ಆ ಲಾಸನ್ನು ನಾವು ಕ್ಯಾರಿ ಮಾಡಿದಾಗ ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಹೇಳಿದರೆ ಇಂಟ್ರಾಡೇ ಟ್ರೇಡಿಂಗಲ್ಲಿ ಏನು ಇನ್ಕಮ್ ಬಂದಿರುತ್ತೆ, ಸೊ ಅದ್ರ ಜೊತೆ ನಾವು ಕ್ಯಾರಿ ಮಾಡಿದಾಗ ಅದ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ನಾರ್ಮಲಾಗಿ ಫೈನಾನ್ಷಿಯಲ್ ಇಯರಲ್ಲಿ ಲಾಸ್ ಆದರೆ ಸ್ಯಾಲ್ರಿ ಇನ್ಕಮ್ ಒಂದು ಬಿಟ್ಟು ಬೇರೆ ಇನ್ಕಮ್ ಜೊತೆ ಅದನ್ನು ನಾವು ಸೆಟ್ ಆಫ್ ಮಾಡ್ಬೋದು. ಸೆಟಪ್ ಮಾಡಿ ಉಳಿದ ಅದಕ್ಕಿಂತಲೂ ಜಾಸ್ತಿ ಅಮೌಂಟ್ ಉಳಿತು ಅಂತ ಹೇಳಿದರೆ ನೆಕ್ಸ್ಟ್ ಮುಂದಿನ ವರ್ಷದವರೆಗೂ ಕ್ಯಾರಿ ಮಾಡ್ಬೋದು. ಮುಂದಿನ ವರ್ಷ ಅದನ್ನು ನಾವು ಸ್ಪೆಕ್ಯುಲೇಟಿವ್ ಇನ್ಕಮ್ ಜೊತೆ ಅದನ್ನು ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ನಮಗೆ ಬೋನಸ್ ಶೇರ್ಸ್ಗಳು ಇಶ್ಯೂ ಆದಾಗ ಟ್ಯಾಕ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ನಾನು 1/5/2018ಕ್ಕೆ 100 ಶೇರ್ಸನ್ನು 50 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ 5,000 ಆಗುತ್ತೆ. ಸೊ ಅದೇ ವರ್ಷ 1/10/2018 ಶೇರ್ ಪ್ರೈಸ್ 60 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ. ಆಗ ಕಂಪ್ನಿ ನನಗೆ 1:1 ಬೋನಸನ್ನು ಕೊಡುತ್ತೆ. ಸೊ ನನ್ನ ಹತ್ರ 100 ಶೇರ್ ಆಲ್ರೆಡಿ ಇತ್ತು. ಸೊ 1:1 ಕೊಟ್ಟಾಗ 100 ಶೇರ್ ಎಕ್ಸ್ಟ್ರಾ ಫ್ರೀಯಾಗಿ ಸಿಕ್ತು, 200 ಆಯಿತು. ಸೊ ಆಗ ಶೇರ್ ಪ್ರೈಸ್ 60 ಇತ್ತು. ಸೊ ಬೋನಸ್ ಕೊಟ್ಟಾಗ 30 ರೂಪೀಸ್ಗೆ ಬರುತ್ತೆ. ನೆಕ್ಸ್ಟ್ 1/8/2019ಕ್ಕೆ ನಾನು 200 ಶೇರ್ಸನ್ನು 40 ರೂಪಾಯಿಗೆ ಮಾರ್ತೀನಿ. ಸೊ ಆಗ ನನಗೆ 8,000 ರಿಟರ್ನ್ ಬರುತ್ತೆ. ಸೊ ನನ್ನ ನೆಟ್ ಇನ್ವೆಸ್ಟ್ಮೆಂಟ್ 5,000, 8,000 ನನಗೆ ರಿಟರ್ನ್ ಬರುತ್ತೆ. ಸೊ ನನಗೆ ನೆಟ್ ಪ್ರಾಫಿಟ್ 3,000 ಆಗುತ್ತೆ. ಸೊ ಈಗ ಹೇಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಈ 3,000ಕ್ಕೆ ನಾನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬರೋದಿಲ್ಲ. ಸೊ ಈ 3,000ಕ್ಕೆ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತ ತೊಗೊಳ್ಬಾರ್ದು. ಯಾಕಂದರೆ ನಾನು 1/5/2018ಕ್ಕೆ ಪರ್ಚೇಸ್ ಮಾಡಿದೆ, 1/8/19ಕ್ಕೆ ಸೇಲ್ ಮಾಡಿದೆ. ಸೊ 1 ವರ್ಷ ಆಯಿತು. ನನಗಿಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬರುತ್ತೆ ಅಂತ ಟ್ರೀಟ್ ಮಾಡಲಿಕ್ಕೆ ಬರೋದಿಲ್ಲ. ಕಾರಣಕ್ಕೆ ಯಾಕಂದರೆ ಇಲ್ಲಿ ನೀವು ನೋಡಿ ಟ್ಯಾಕ್ಸ್ ಪರ್ಪಸ್ಗೆ ಏನಾಗುತ್ತೆ, ಸೊ ನಾನು 100 ಶೇರ್ಸನ್ನು ಇಲ್ಲಿ 40 ರೂಪಾಯಿಗೆ ಸೇಲ್ ಮಾಡಿದೆ. ಸೊ 4,000 ಆಯಿತು. ನನ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 100 ಶೇರಿಗೆ 5,000 ಆಯಿತು. ಸೊ ಇಲ್ಲಿ ನಾನು ನೆಟ್ಟಾಗಿ 1,000 ಲಾಸನ್ನು ಮಾಡಿಕೊಂಡೆ. ಸೊ ನಾನು ಪರ್ಚೇಸ್ ಮಾಡಿದ್ದು 50 ರೂಪಾಯಿಗೆ, ಸೊ ಸೇಲ್ ಮಾಡಿದ್ದು 40 ರೂಪಾಯಿಗೆ. ಸೊ ಇಲ್ಲಿ 1,000 ಲಾಸನ್ನು ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ 100 ಶೇರ್ ನನಗೆ 1/10 ದಿನ ಸಿಗುತ್ತೆ. ಸೊ 100 ಶೇರ್
ನಾನು 40 ರೂಪಾಯಿಗೆ ಸೇಲ್ ಮಾಡ್ತೀನಿ ಅದನ್ನು 1/8/19. ಸೊ ನನಗೆ 4,000 ಅಲ್ಲಿ ಪ್ರಾಫಿಟ್ ಆಗುತ್ತೆ. ಬಟ್ ಆ ಶೇರ್ಸ್ ನನಗೆ ಫ್ರೀಯಾಗಿ ಸಿಗ್ತದೆ, ಬೋನಸ್ ಆಗಿ ಸಿಕ್ಕೋದ್ರಿಂದ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ 0. ಸೊ ನೆಟ್ ಪ್ರಾಫಿಟ್ 4,000. ಸೊ ನನಗೆ 4,000 ಇಲ್ಲಿ ಪ್ರಾಫಿಟ್ ಆಗುತ್ತೆ. ಬಟ್ ಈ ಪ್ರಾಫಿಟ್ ಕೇವಲ 1 ವರ್ಷದ ಒಳಗೆ ಆಗುತ್ತೆ. ಯಾಕಂತ ಹೇಳಿದರೆ ನನಗೆ ಇದು ಸಿಕ್ಕಿದ್ದು 1/10/2018. ಅದೇ ರೀತಿ ನಾನು ಸೇಲ್ ಮಾಡಿದ್ದು 1/8/2019. 1 ವರ್ಷ ಆಗೋದಿಲ್ಲ. ಸೊ 1 ವರ್ಷ ಆಗಿರದ ಕಾರಣ ಇದಕ್ಕೆ ನಾನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ ನನಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗುತ್ತೆ. ಸೊ ಯಾಕಂತ ಹೇಳಿದ್ರೆ ನಾನು 50 ರೂಪಾಯಿಗೆ ಪರ್ಚೇಸ್ ಮಾಡಿ 100 ಶೇರನ್ನು 40 ರೂಪಾಯಿಗೆ ಮಾರಾಟ ಮಾಡ್ತೀನಿ. ಬಟ್ ಇಲ್ಲಿ ಪರ್ಚೇಸ್ ಮಾಡಿದ ಕಾಸ್ಟ್ 0 ಆಗುತ್ತೆ, ಅದು ಬೋನಸ್ ಆಗಿ ಸಿಕ್ಕೋದ್ರಿಂದ. ಸೊ 4,000 ಬರುತ್ತೆ ಇನ್ಕಮ್. ಅದಕ್ಕೆ ನಾನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 15% ಕೊಡಬೇಕಾಗತ್ತೆ. ಸೊ ಟ್ಯಾಕ್ಸ್ ಪರ್ಪಸ್ಗೆ ಬೋನಸ್ ಶೇರ್ಗಳು ಈ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ. ಬೋನಸ್ ಕೊಟ್ಟ ದಿನ ಸಪ್ರೇಟ್ ಡೇಟ್ ಅಂತ ಟ್ರೀಟ್ ಮಾಡ್ತೀವಿ. ನೀವು ಅದನ್ನು ಒಟ್ಟಿಗೆ ಮಾರಿದರೂ ಸಹ ಬೋನಸ್ ಯಾವ ದಿನ ಕೊಡ್ತಾರೆ ಅದನ್ನು ಸಪ್ರೇಟ್ ರೀಪರ್ಚೇಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಯಾವುದೋ ಕಾಸ್ಟನ್ನು ಕೊಡದೆ ಅದನ್ನು ಪುನಃ ಪರ್ಚೇಸ್ ಮಾಡಿದ್ದೀರಿ ಅಂತ ಈ ಟ್ಯಾಕ್ಸ್ ಪರ್ಪಸ್ಗೆ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ನಾವು ರೈಟ್ಸ್ ಇಶ್ಯೂನಲ್ಲಿ ಶೇರ್ಸನ್ನು ಏನಾದರೂ ಪರ್ಚೇಸ್ ಮಾಡಿದರೆ ಅದನ್ನು ಅಡಿಷ್ನಲ್ ಪರ್ಚೇಸ್ ಅಂತಲೇ ಟ್ರೀಟ್ ಮಾಡ್ತೀವಿ. ಸೊ ನಾನು ನಿಮಗೆ LTCGಯಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟೆ. ನಾನು 2 ಬಾರಿ ಶೇರ್ಸನ್ನು ಪರ್ಚೇಸ್ ಮಾಡಿ ಒಟ್ಟಿಗೆ ಸೇಲ್ ಮಾಡಿದಾಗ ಒಂದು ಎಕ್ಸಾಂಪಲನ್ನು ಕೊಟ್ಟೆ. ಅದೇ ರೀತಿ ಇಲ್ಲಿ ಸಹ ರೈಟ್ಸ್ ಇಶ್ಯೂಯಲ್ಲಿ ಶೇರ್ಸನ್ನು ನಾವು ಪರ್ಚೇಸ್ ಮಾಡಿದರೂ ಅದೇ ರೀತಿ ಟ್ರೀಟ್ಮೆಂಟನ್ನು ಮಾಡಲಾಗುತ್ತೆ. ನೆಕ್ಸ್ಟ್ ಸ್ಟಾಕ್ ಸ್ಪ್ಲಿಟ್ನಲ್ಲಿ ಖರೀದಿಯ ದಿನಾಂಕವನ್ನು ನಮ್ಮ ಮೊದಲ ಖರೀದಿ ದಿನಾಂಕವಾಗಿ ತೆಗೆದುಕೊಳ್ಳಲಾಗುತ್ತೆ. ಅದೇ ರೀತಿ ಬೆಲೆಯನ್ನು ಸ್ಪ್ಲಿಟ್ಗೆ ಅನುಗುಣವಾಗಿ ಬದಲಾಯಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 1/1/2019ಗೆ 100 ಶೇರ್ಸನ್ನು 50 ರೂಪಾಯಿಗೆ ಪರ್ಚೇಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ 2/1 ಸ್ಪ್ಲಿಟ್ ಆಗುತ್ತೆ ನನ್ನ ಶೇರ್. ಆಗ ಟ್ಯಾಕ್ಸ್ ಪರ್ಪಸ್ಗೆ ನನ್ನ ಶೇರ್ ಪರ್ಚೇಸ್ನ ಡೇಟ್ 1/1/2019 ಅಂತಲೇ ತಗೊಳ್ತೀವಿ. ಅದೇ ರೀತಿ ಸ್ಟಾಕ್ನ ಪ್ರೈಸ್ ಸ್ಪ್ಲಿಟ್ ಆದಾಗ ಸರಿಯಾಗಿ ಹಾಫ್ ಆಗೋದ್ರಿಂದ ಇಲ್ಲಿ 2:1 ಸ್ಪ್ಲಿಟ್ ಆದಾಗ 50 ಇದ್ದು 25 ಆಗುತ್ತೆ. ಸೊ ನನ್ನ ಪರ್ಚೇಸ್ ಪ್ರೈಸ್ 25 ಅಂತಲೇ ಟ್ರೀಟ್ ಮಾಡಿ ಮುಂದೆ ಟ್ಯಾಕ್ಸ್ಗೆ ಅದನ್ನು ಟ್ರೀಟ್ ಮಾಡಲಾಗುತ್ತೆ. ಸೊ ಈ ಶೇರ್ಸಲ್ಲಿ